ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಧರ್ಮಸ್ಥಳದಲ್ಲಿ ಅಕ್ರಮವಾಗಿ ಶವಗಳನ್ನು ಹೂತು ಹಾಕಲಾಗಿದೆ ಅಂತ ಚಿನ್ನಯ್ಯ ದೂರನ್ನು ತಗೊಂಡು ಏನು ಬೆಳ್ತಂಗಡಿಗೆ ಬಂದಿದ್ದ. ಸೊ ಅವನಿಗೆ ಸಾಕ್ಷಿದಾರರಾಗಿದ್ದಂತಹ ಜಯಂತ್ ಟಿ ಅವರು ಕೋರ್ಟ್ನಲ್ಲಿ ಸಲ್ಲಿಸಿದಂತಹ ಒಂದು ಅರ್ಜಿಯನ್ನು ಪುರಸ್ಕಾರ ಮಾಡಿರುವಂತಹ ವಿಚಾರ ಏನು, SIT ಮಧ್ಯಂತರ ವರದಿಯಾಗಿ ಕೋರ್ಟ್ಗೆ ಸಲ್ಲಿಸಿದಂತಹ 3923 ಪುಟಗಳ ಆ ಒಂದು ಮಧ್ಯಂತರ ವರದಿ ಏನಿದೆ ಅದನ್ನು ಕೇಳಿ ಜಯಂತ್ ಟಿ ಅವರು ಅರ್ಜಿಯನ್ನು ಸಲ್ಲಿಸಿದರು ತಮ್ಮ ವಕೀಲರ ಮುಖಾಂತರ. ಆದರೆ ಅದನ್ನು ಆರಂಭಿಕ ಘಟ್ಟದಲ್ಲಿ ನ್ಯಾಯಾಲಯವು ತಿರಸ್ಕಾರ ಮಾಡಿತು. ಅದೇ ವಿಚಾರದಲ್ಲಿ ನಿನ್ನೆ ಮಹತ್ವದ ಬೆಳವಣಿಗೆ ನಡೆದಿರುವಂಥದ್ದು. ಈ ಒಂದು ವಿಚಾರವನ್ನು ತಿಳಿಯುವುದಕ್ಕಿಂತಲೂ ಮೊದಲು ನೀವೊಂದು ವಿಡಿಯೋವನ್ನು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ನಮ್ಮ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಒಂದು ಧರ್ಮಸ್ಥಳ ಪ್ರಕರಣದಲ್ಲಿ ಮತ್ತು ಇನ್ನಿತರ ವಿಚಾರಗಳನ್ನು ಸಾಮಾಜಿಕವಾಗಿ ನಡೆಯುವಂತಹ ಬೆಳವಣಿಗೆಗಳ ಬಗ್ಗೆ ಪಿನ್ ಟು ಪಿನ್ ಅಪ್ಡೇಟನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಿರಂತರವಾಗಿ ನಾವು ಮಾಡ್ತಾ ಇರ್ತೀವಿ. ಸೊ ಸ್ನೇಹಿತರೆ, ನಿನ್ನೆ ಧರ್ಮಸ್ಥಳ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆ ಅಂತ ನಾವು ಕಂಡಂಥದ್ದು ಏನು, SIT ಧರ್ಮಸ್ಥಳ ಪ್ರಕರಣದಲ್ಲಿ ಆದಂತಹ ಆ ಒಂದು ತನಿಖೆಯ ವರದಿಯನ್ನು ಕೋರ್ಟ್ ಮುಂದೆ ಸಲ್ಲಿಸಿತು. 3923 ಪುಟಗಳ ಆ ಒಂದು ಮಧ್ಯಂತರ ವರದಿಯಲ್ಲಿ ಏನೇನಿದೆ ಎನ್ನುವುದನ್ನು ಜಯಂತ್ ಟಿ ಅವರು ಪ್ರಶ್ನಿಸಿ ಆ ಒಂದು ಪ್ರತಿಯನ್ನು ಕೊಡಬೇಕು ಅಂತ ಹೇಳಿ ಕೋರ್ಟ್ ಮುಂದೆ ಹೋಗಿದ್ದರು. ಆದರೆ ಕೋರ್ಟ್ ಅದನ್ನು ತಿರಸ್ಕಾರ ಮಾಡಿತು. ಏನು, ತಮ್ಮ ಜೊತೆ ಬಂದಿದಂತಹ ಆ ಒಂದು ವಕೀಲರೇನಿದ್ದಾರೆ ಅವರ ಆ ಒಂದು ವಾದವನ್ನು ತಿರಸ್ಕಾರ ಮಾಡಿ ಮತ್ತೆ ವಾಪಸ್ ಕಳಿಸಿತು. ಅಂದರೆ 3923 ಪುಟಗಳ ಆ ಒಂದು ವರದಿಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ, SITಯಿಂದ ಆಕ್ಷೇಪ ಇದೆ ಎನ್ನುವಂತಹ ಆ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ಅದನ್ನು ತಿರಸ್ಕಾರ ಮಾಡಿದರು. ಆದರೆ ಜಯಂತ್ ಟಿ ಅವರು ಅಲ್ಲಿಗೆ ಅದನ್ನು ಬಿಡುವಂತಹ ಗೋಜಿಗೆ ಹೋಗಲಿಲ್ಲ. ಯಾಕಂತ ಕೇಳಿದರೆ 11 ನೋಟಿಸ್ಗಳು ಅವರ ಮನೆಯ ಮುಂದೆ ಬಂದು ನಿಂತಿದ್ದವು. ಯಾಕಂತ ಹೇಳಿದರೆ ಈ ಒಂದು ಪ್ರಕರಣದಲ್ಲಿ ತಾವೇ ಆರೋಪಿ ಎನ್ನುವಂತಹ ಒಂದು ರೀತಿಯಲ್ಲಿ ತನಿಖೆಗೆ ಬರಲಿಲ್ಲ ಅಂದರೆ ನಿಮ್ಮನ್ನು ಅರೆಸ್ಟ್ ಮಾಡುವಂತಹ ಸಾಧ್ಯತೆಗಳಿದೆ ಅನ್ನುವಂತಹ ವಿಚಾರದಲ್ಲಿ ಏನು ಆ ಒಂದು ಬಂಗ್ಲೆಗುಡ್ಡೆಯಿಂದ ಬುರುಡೆಯನ್ನು ತಂದದ್ದು ಇದು ಒಂದು ರೀತಿಯಲ್ಲಿ ಷಡ್ಯಂತ್ರವನ್ನು ಮಾಡೋಕ್ಕೆ ಅಂತ ಏನು ಮಾಧ್ಯಮಗಳು ಹೇಳಿ ಬಡಬಡಿಸ್ಕೊಳ್ತಾ ಇದ್ವು. ಸೊ ಇವೆಲ್ಲ ಬೆಳವಣಿಗೆಯಲ್ಲಿ ಜಯಂತ್ ಟಿ ಅವರಿಗೆ ಹಾಗೆ ಸುಮ್ಮನೆ ಇರಲಿಕ್ಕೆ ಸಾಧ್ಯ ಆಗಲಿಲ್ಲ. ಅವರು ಈ ಒಂದು ವಿಚಾರವನ್ನು ಬೆಂಗಳೂರಿನ ಪ್ರಮುಖ ನ್ಯಾಯವಾದಿಗಳನ್ನು ಹಿಡ್ಕೊಂಡು ಈ ಒಂದು ವಿಚಾರದ ಬಗ್ಗೆ ಮತ್ತೆ ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ವಾದವನ್ನು ಮಂಡಿಸಿದರು. ಅಲ್ಲಿ ಅವರು ಈ ಒಂದು ವಾದ ಪ್ರತಿವಾದ ನಡೆಯುವಂಥ ಸಂದರ್ಭದಲ್ಲಿ ಬೆಂಗಳೂರಿನ ಪ್ರಮುಖ ವಕೀಲರೊಬ್ಬರು ಈ ಒಂದು ವಿಚಾರದಲ್ಲಿ ನೋಡಿ, ಬುರುಡೆಯನ್ನು ಬಂಗ್ಲೆಗುಡ್ಡೆಯಿಂದ ತಂದಿದ್ದು ಅದು ಯಾವುದೇ ಷಡ್ಯಂತ್ರದ ವಿಚಾರಕ್ಕಾಗಿಯೋ ಬೇರೆ ಏನಕ್ಕೋಗಿಯೋ ಅಲ್ಲ, ಒಳ್ಳೆಯ ವಿಚಾರಕ್ಕಾಗಿಯೇ ತಂದಿರೋದು. ಇಲ್ಲಿನ ಪ್ರಕರಣಗಳನ್ನು ಬಯಲಿಗಿಳಿಬೇಕು ಎನ್ನುವಂತಹ ಉದ್ದೇಶದಿಂದ ಮಾತ್ರ ತಂದಿರೋದು, ಯಾವುದೇ ದುರುದ್ದೇಶ ಇರಲಿಲ್ಲ ಎನ್ನುವಂತಹ ವಿಚಾರವನ್ನು ನ್ಯಾಯಾಧೀಶರಿಗೆ ಒಂದು ರೀತಿಯಲ್ಲಿ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನವನ್ನು ವಕೀಲರು ಮಾಡಿದರು. ಕೊನೆಗೂ ಈ ಒಂದು ವಿಚಾರದಲ್ಲಿ ತೀರ್ಮಾನ ಬಂದಿದ್ದು 3923 ಪುಟಗಳ ಆ ಒಂದು ಮಧ್ಯಂತರ ವರದಿ, SIT ಕೋರ್ಟ್ಗೆ ಸಲ್ಲಿಸಿದಂತಹ ಆ ಒಂದು ಮಧ್ಯಂತರ ವರದಿ ಏನಿದೆ ಆ ಒಂದು ವರದಿಯ ಪ್ರತಿಗಳನ್ನು ಜಯಂತ್ ಟಿ ಅವರಿಗೆ ನೀಡಬೇಕು ಅಂತ ಕೋರ್ಟ್ ತೀರ್ಮಾನ ಆದೇಶ ಹೊರಪಡಿಸಿರುವಂಥದ್ದು. ಸೊ ಈ ಒಂದು ವಿಚಾರದ ಬಗ್ಗೆ ಕ್ಲಾರಿಟಿ ಇರುವಂತಹ ಒಂದು ವಾರ್ತೆ ಇದೆ. ಸೊ ಆ ಒಂದು ವಾರ್ತೆಯನ್ನು ಗಮನಿಸ್ತಾ ಹೋದರೆ ಈ ಒಂದು ವಿಚಾರದ ಬಗ್ಗೆ ಮತ್ತಷ್ಟು ವಿವರಣೆಗಳು ಸಿಗುವಂತಹ ಸಾಧ್ಯತೆಗಳು ಇದೆ. ಧರ್ಮಸ್ಥಳ ಪ್ರಕರಣದಲ್ಲಿ SITಯು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿರುವ ಪ್ರಾಥಮಿಕ ವರದಿಯನ್ನು ಕೇಳಿ ಸೌಜನ್ಯಪರ ಹೋರಾಟಗಾರ ಜಯಂತ್ ಟಿ ಅವರು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಸಲ್ಲಿಸಿದ ಅರ್ಜಿಯನ್ನು ನ್ಯಾಯಾಲಯವು ಪುರಸ್ಕರಿಸಿದ್ದು 3923 ಪುಟಗಳ ದಾಖಲೆ ನೀಡಲು ಸಮ್ಮತಿಸಿರುವುದಾಗಿ ಜಯಂತ್ ಟಿ ಪರವಾಗಿ ವಾದ ಮಂಡಿಸಿದ ಬೆಂಗಳೂರಿನ ಹಿರಿಯ ನ್ಯಾಯವಾದಿಗಳು ಮಾಹಿತಿಯನ್ನು ನೀಡಿರುವಂಥದ್ದು. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ನಡೆಸ್ತಾ ಇರುವಂತಹ SITಯು ಜಯಂತ್ ಟಿ, ಗಿರೀಶ್ ಮಠಣ್ಣವರು ಹಾಗೂ ಇತರರಿಗೆ ನಿರಂತರವಾಗಿ ನೋಟಿಸ್ ನೀಡುತ್ತಾ ಬಂದಿತ್ತು. ಹಾಜರಾಗದಿದ್ದರೆ ಬಂಧಿಸುವುದಾಗಿ ಕೂಡ ನೋಟಿಸನ್ನು ನೀಡಿತು. ಇದಾದ ಬಳಿಕ SITಯು ನ್ಯಾಯಾಲಯದ ಮುಂದೆ ಪ್ರಾಥಮಿಕ ವರದಿಯನ್ನು ಸಲ್ಲಿಸಿತು. ತಾನು ಆರೋಪಿ ಎಂದು ನೋಟಿಸ್ ನೀಡಿರುವ ಹಿನ್ನೆಲೆಯಲ್ಲಿ SIT ಸಲ್ಲಿಸಿರುವ ವರದಿಯನ್ನು ತನಗೆ ನೀಡುವಂತೆ ಆಗ್ರಹಿಸಿ ಜಯಂತ್ ಅವರು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ತಮ್ಮ ವಕೀಲರ ಮೂಲಕ ಅರ್ಜಿಯನ್ನು ಸಲ್ಲಿಸಿದರು. ಆದರೆ ನ್ಯಾಯಾಲಯವು ಅದನ್ನು ನೀಡಲು ನಿರಾಕರಿಸಿತು. SITಯು ವರದಿಯನ್ನು ಬಹಿರಂಗಪಡಿಸದಂತೆ ಕೇಳಿಕೊಂಡಿರುವ ಕಾರಣದಿಂದಾಗಿ ಈ ವರದಿಯನ್ನು ನೀಡಲು ಸಾಧ್ಯವಿಲ್ಲ ಅಂತ ತಿಳಿಸಿತು. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಹಿರಿಯ ನ್ಯಾಯವಾದಿಯೊಬ್ಬರು ಪ್ರಕರಣದ ಬಗ್ಗೆ ಬೆಳ್ತಂಗಡಿಯ ಹೆಚ್ಚುವರಿ ಸಿವಿಲ್ ನ್ಯಾಯಾಲಯದ ಮುಂದೆ ಜಯಂತ್ ಟಿ ಪರವಾಗಿ ವಕಾಲತ್ತು ವಹಿಸಿ SIT ಸಲ್ಲಿಸಿದ ವರದಿಯನ್ನು ನೀಡುವಂತೆ ವಿನಂತಿ ಮಾಡಿಕೊಂಡಿದ್ದರು. ನ್ಯಾಯಾಲಯದ ಮುಂದೆ ವಾದ ಮಂಡಿಸಿದ ಜಯಂತ್ ಪರ ನ್ಯಾಯವಾದಿಗಳು SIT ಪ್ರಕರಣದ ತನಿಖೆಯನ್ನು ಸಮರ್ಪಕವಾಗಿ ನಡೆಸ್ತಾ ಇಲ್ಲ, ಚಿನ್ನಯ್ಯ ಹಾಗೂ ಜಯಂತ್ ತಲೆಬುರುಡೆಯನ್ನು ನ್ಯಾಯಾಲಯಕ್ಕೆ ತಂದಿರುವುದು ಯಾವುದೇ ದುರುದ್ದೇಶದಿಂದ ಅಲ್ಲ,
ಸದುದ್ದೇಶದಿಂದಲೇ ಆಗಿದೆ. ಇಲ್ಲಿ ನಡೆದಿರುವ ಅಕ್ರಮಗಳ ಬಗ್ಗೆ ಗಮನ ಸೆಳೆಯಲು ಬಂಗ್ಲೆಗುಡ್ಡದ ಕಾಡಿನಿಂದ ಈ ತಲೆಬುರುಡೆಯನ್ನು ತಂದಿದ್ದಾರೆ. ಅದಕ್ಕಾಗಿ ಅವರನ್ನು ಆರೋಪಿಗಳನ್ನಾಗಿ ಮಾಡಲಾಗಿದೆ. ಜಯಂತ್ ಅವರಿಗೆ 9 ನೋಟಿಸ್ಗಳನ್ನು ನೀಡಲಾಗಿದ್ದು ವಿಚಾರಣೆಗೆ ಹಾಜರಾಗದಿದ್ದರೆ ಬಂಧಿಸುವುದಾಗಿ ಕೂಡ ಹೇಳಿದ್ದಾರೆ. ಹೀಗಿರುವಾಗ ಅವರ ವಿರುದ್ಧ ಸಲ್ಲಿಕೆಯಾಗಿರುವ ವರದಿಯನ್ನು ಪಡೆಯುವುದು ಅವರ ಮೂಲಭೂತ ಹಕ್ಕಾಗಿದೆ. ಇದು ಯಾವುದೇ ರೀತಿಯಲ್ಲಿ ದೇಶದ ಭದ್ರತೆಯ ವಿಚಾರ ಅಥವಾ ಇನ್ಯಾವುದೇ ಗುಪ್ತ ವಿಚಾರವಾಗಿರುವುದಿಲ್ಲ ಎಂಬುದನ್ನು ನ್ಯಾಯಾಲಯದ ಗಮನಕ್ಕೆ ತಂದಿದ್ದಾರೆ. ಇದಲ್ಲದೆ ಸುಪ್ರೀಂ ಕೋರ್ಟ್ ಹಾಗೂ ವಿವಿಧ ಹೈಕೋರ್ಟ್ಗಳು ಈ ಬಗ್ಗೆ ನೀಡಿರುವ ತೀರ್ಪುಗಳನ್ನು ನ್ಯಾಯಾಲಯದ ಗಮನಕ್ಕೆ ತಂದು ತಮ್ಮ ಕಕ್ಷಿದಾರರಿಗೆ ಕಾನೂನಿನ ರಕ್ಷಣೆ ಪಡೆಯಲು ಈ ದಾಖಲೆಗಳು ಅಗತ್ಯವಾಗಿದೆ ಎಂಬ ವಾದವನ್ನು ಮಂಡಿಸಿದ್ದಾರೆ. ಈ ವಾದವನ್ನು ಪುರಸ್ಕರಿಸಿದಂತಹ ನ್ಯಾಯಾಲಯ SIT ಅಪರಾಧ ಸಂಖ್ಯೆ 30/2025 ಸಂಬಂಧಿಸಿದಂತೆ ನ್ಯಾಯಾಲಯಕ್ಕೆ ಸಲ್ಲಿಸಿರುವ ವರದಿಯನ್ನು ಕಕ್ಷಿದಾರರಿಗೆ ನೀಡುವಂತೆ ಆದೇಶವನ್ನು ಮಾಡಿರುವಂಥದ್ದು. ನೋಡಿ, ಕಾನೂನಿನ ಮುಂದೆ ಯಾವ ದುಡ್ಡು ಹೋಗಲಿಕ್ಕೆ ಸಾಧ್ಯ ಇಲ್ಲ. ಯಾವ ಸಂಪತ್ತನ್ನು ಕಾನೂನಿನ ಮುಂದೆ, ಕಾನೂನಿನ ಮೇಲೆ ತಗೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಒಂದು ರೀತಿಯಲ್ಲಿ ನಿದರ್ಶನ ಅಂತ ಹೇಳ್ಬೋದು. ಎಷ್ಟೇ ಖರ್ಚು ಮಾಡಿ ಹೇಗೆ ಬೇಕಾದರೂ ನಾವು ಕಾನೂನನ್ನು ತಿರುಚುತ್ತೇವೆ ಅಂತ ಹೇಳಿದರೂ ಕೂಡ ಕೋರ್ಟ್ ಅದು ಇದು ಅಂತ ಇರುವಾಗ ಈ ಒಂದು ವಿಚಾರದಲ್ಲಿ ನೋಡಿ, ಅವರು ಒಳ್ಳೆಯ ನ್ಯಾಯವಾದಿ ಇದ್ದಾನೆ, ವಾದ ಮಂಡಿಸಲಿಕ್ಕೆ ಆತನಿಂದ ಸಾಧ್ಯ ಆಗುತ್ತೆ ಅಂದರೆ ಯಾವ ಪ್ರಕರಣವನ್ನು ಕೂಡ ಬಗೆಹರಿಸದೇ ಇರಲಿಕ್ಕೆ ಸಾಧ್ಯನೇ ಇಲ್ಲ. ನ್ಯಾಯಮೂರ್ತಿಗಳು ಇಕ್ಕಟ್ಟಿಗೆ ಸಿಲುಕ್ತಾರೆ ಖಂಡಿತವಾಗಿ. ಇಂತಹ ನೋಡಿ, ನ್ಯಾಯಯುತವಾದಂತಹ ಪ್ರಶ್ನೆಗಳನ್ನು ಕೇಳಿ ಯಾವ ಕಕ್ಷಿದಾರನಿಗೆ ಯಾವ ವಿಚಾರದಲ್ಲಿ ಯಾವ ಮಾಹಿತಿ ಬೇಕೋ ಅದನ್ನು ಕೊಡುವಲ್ಲಿ ನಿಜವಾಗ್ಲೂ ಕೋರ್ಟ್ ತಲೆ ಬಾಗಲೇಬೇಕು ನೋಡಿ. ಸೊ ಇಂತಹದೇ ವಿಚಾರ ನೆನ್ನೆ ಬೆಳ್ತಂಗಡಿ ಕೋರ್ಟ್ನಲ್ಲಿ ನಡೆದಿರುವಂಥದ್ದು. ಸೊ ಕೊನೆಗೂ ಆ ಒಂದು 3923 ಪ್ರತಿಗಳ ಆ ಒಂದು ಮಧ್ಯಂತರ ವರದಿ ಏನಿದೆ ಅದನ್ನು ಜಯಂತ್ ಟಿ ಅವರಿಗೆ ಹಸ್ತಾಂತರ ಮಾಡಬೇಕು, ಆ ಒಂದು ಕಾಪಿಯನ್ನು ಹಸ್ತಾಂತರ ಮಾಡಬೇಕು ಅಂತ ಕೋರ್ಟ್ ಆದೇಶ ನೀಡಿರುವಂಥದ್ದು. ಸ್ನೇಹಿತರೆ, ದಯವಿಟ್ಟು ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.